ಮೇ 15ಕ್ಕೆ DCM ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ. ಈ ಒಂದು ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡೋದಕ್ಕೆ ಸಾಕಷ್ಟು ಕಾಂಗ್ರೆಸ್ನ ಕಾರ್ಯಕರ್ತರು ರೆಡಿಯಾಗಿದ್ದಾರೆ. ಅದರಲ್ಲೂ ಕೂಡ DCM ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿಯಂಥ ಬ್ಯಾನರ್ಗಳನ್ನ ಅಳವಡಿಕೆ ಮಾಡಬಾರದು, ನಾನೇ ಕೇಸ್ ಹಾಕ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಆದರೆ ಅಭಿಮಾನಿಗಳು ಅವರ ಅಭಿಮಾನವನ್ನು ಮೆರೆಯುವಂಥ ಕೆಲಸವನ್ನು ಮಾಡ್ತಾರೆ. ನಾನೀಗ KPCCಯ ಕಚೇರಿ ಮುಂದೆ ಇದ್ದೀನಿ. KPCCಯ ಕಚೇರಿ ಮುಂದೆ DCM ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ ಕೋರುವಂಥ ಒಂದು ಬ್ಯಾನರನ್ನು ಇಲ್ಲಿ ಅಳವಡಿಕೆ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಆಕರ್ಷಣೆ ಆಗ್ತಿರುವಂಥದ್ದು ಒಂದು ಏನು ಕಾಂಗ್ರೆಸ್ ಪಕ್ಷದ ನಿಷ್ಠೆಯ ನಾಯಕ, ಮುಂದಿನ ಮುಖ್ಯಮಂತ್ರಿ ಅನ್ನುವಂಥದ್ದನ್ನು ಇಲ್ಲಿ ಬಳಕೆ ಮಾಡಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ. DCM ಡಿ ಕೆ ಶಿವಕುಮಾರ್ CM ಆಗಬೇಕನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು, ಅವರ ಬೆಂಬಲಿಗರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. 2.5 ವರ್ಷದ ಬಳಿಕ ಅವರಿಗೆ CM ಅವಕಾಶ ಸಿಗುತ್ತೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಈ ಸರ್ಕಾರಕ್ಕೆ 3 ವರ್ಷ ಆಗಿದೆ. ಹೀಗಾಗಿ ಮುಂದಿನ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅನ್ನುವಂಥದ್ದು ಇಲ್ಲಿ ಬಹಳ ಆಕರ್ಷಣೆ ಆಗ್ತಾ ಇದೆ. ಜೊತೆಗೆ ಈ ಒಂದು ಬ್ಯಾನರ್ ಅಳವಡಿಕೆಗೆ ಅವಕಾಶವನ್ನು ಪಡೆದುಕೊಂಡಿದ್ದಾರೆ. ಯಾಕಂದರೆ DCM ಡಿ ಕೆ ಶಿವಕುಮಾರ್ ಅವರೇ ಖುದ್ದು ಹೇಳಿದಿರುವಂಥದ್ದು ಯಾವುದೇ ರೀತಿಯಂಥ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಬಾರ್ದು ಅಂತ. ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಶುಭ ಕೋರುವ ನಿಟ್ಟಿನಲ್ಲಿ ಒಂದು ಬ್ಯಾನರನ್ನು ಅಳವಡಿಕೆ ಮಾಡಲಾಗಿದೆ. ಇದು ಬೆಂಗಳೂರು ನಗರಾದ್ಯಂತ ಈ ರೀತಿಯ ಬೆಳವಣಿಗೆಗಳನ್ನು ಅಳವಡಿಕೆ ಮಾಡಲಾಗಿದೆ. ಪ್ರಮುಖವಾಗಿ KPCCಯ ಕಾರ್ಯದರ್ಶಿ ಆಗಿರುವಂಥ ವೀರಭದ್ರ HR ಅವರು ಈ ಒಂದು ಬ್ಯಾನರನ್ನು ಮಾಡಿರುವಂಥದ್ದು. ಒಂದು ಕಡೆ ರಾಜಕೀಯದಲ್ಲಿ ಪವರ್ ಶೇರಿಂಗ್ ವಿಚಾರ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಮೇನಲ್ಲಿ CM ಅಧಿಕಾರವನ್ನು ಬಿಟ್ಟುಕೊಡ್ಬೇಕನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇದೆ. ಇಂಥದ್ದೊಂದು ಸಂದರ್ಭದಲ್ಲಿ KPCCಯ ಕಚೇರಿ ಮುಂದೆಯೇ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನ್ನುವಂಥ ಈ ಒಂದು ಬ್ಯಾನರ್ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರು ಏನಾದರೂ ಮುಂದಿನ ದಿನಗಳಲ್ಲಿ ಏನು ಹುಟ್ಟುಹಬ್ಬದ ಬಳಿಕ CM ಸ್ಥಾನವನ್ನು ಮಾಡಿಕೊಡ್ತಾರಾ, ಮುಂದಿನ ಮುಖ್ಯಮಂತ್ರಿ ಅನ್ನುವಂಥದ್ದು KPCCಯ ಕಚೇರಿ ಮುಂದೆ KPCC ಅಧ್ಯಕ್ಷರು CM ಆಗಬೇಕನ್ನುವಂಥದ್ದನ್ನು ಬಯಸ್ತಿರುವಂಥ ಕಾರ್ಯಕರ್ತರಿಗೆ ಗುಡ್ ನ್ಯೂಸನ್ನು ಹೈಕಮಾಂಡ್ ನಾಯಕರು ಕೊಡ್ತಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು CM ವಿಚಾರ ನಮ್ಮಿಬ್ಬರ ನಡುವೆ ಬಿಟ್ಟಿದ್ದು, ಹೈಕಮಾಂಡ್ ನಾಯಕರ ನಡುವೆ ಬಿಟ್ಟಿದ್ದು, ಹೈಕಮಾಂಡ್ ನಾಯಕರು ಹೇಳಿದಂತೆ ನಾವು ನಡೆದುಕೊಳ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದರೆ CM ಸಿದ್ದರಾಮಯ್ಯ ಅವರು ಈಗ CM ಆಗಿ ಅಧಿಕಾರವನ್ನು ನಡೆಸ್ತಿರುವಂಥ ಸಂದರ್ಭದಲ್ಲಿ DCM ಅವರು CM ಆಗಬೇಕು ಅಂತ ಕೂಗು ಕೇಳಿ ಬರ್ತಾ ಇದೆ. ಅಂಥದ್ದು ಸಂದರ್ಭದಲ್ಲಿ KPCCಯ ಕಚೇರಿ ಮುಂದೆ ಈ ಒಂದು ಮುಂದಿನ ಮುಖ್ಯಮಂತ್ರಿ ಅನ್ನೋಂಥ ಬ್ಯಾನರ್ ಅಳವಡಿಕೆ ಮಾಡಿರುವಂಥದ್ದು ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಇದು DCM ಡಿ ಕೆ ಶಿವಕುಮಾರ್ ಅವರ CM ಆಗುವಂಥ ಮುಂದಿನ ದಿನಗಳ ಕನಸಿಗೆ ನನಸಾಗುತ್ತೆ ಅನ್ನೋಂಥದ್ದನ್ನು ಹೈಕಮಾಂಡ್ ಯಾವ ರೀತಿ ನಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಈ ಒಂದು ಬ್ಯಾನರ್ ಅಳವಡಿಕೆ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.